ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ಹಲವಾರು ಪೋಷಕಾಂಶಗಳ ಗುಣಗಳನ್ನು ಹೊಂದಿರುವ ಸಿಹಿ ಕುಂಬಳಕಾಯಿಯನ್ನು ಬಳಸ್ಕೊಂಡು ಪರಾಟವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಂಬಳಕಾಯಿಯನ್ನು ಸಿಹಿ ಕುಂಬಳಕಾಯಿಯನ್ನು ಹೊಟ್ಟು ತೆಗೆದು ನಂತರ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಲಷ್ಟು ಬೇಯಿಸ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ಥರ ಕಿವುಚ್ಕೋಬೇಕಾಗಿರುತ್ತೆ. ಇದನ್ನು ಮಿಕ್ಸಿಗೂ ಸಹ ಹಾಕ್ಕೋಬಹುದು. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಆಗಿರುವ ಗಾಯಗಳನ್ನು ಬೇಗ ವಾಸಿ ಮಾಡುವ ಗುಣವನ್ನು ಇದು ಹೊಂದಿದೆ. ಹಾಗೆ ಮುಖದ ಕಾಂತಿಯನ್ನು ಸಹ ಇದು ಹೆಚ್ಚು ಮಾಡುತ್ತೆ. ಇದು ಕಣ್ಣಿನ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಹಾಗೆ ಮೂಳೆಗಳನ್ನು ಸಹ ಗಟ್ಟಿ ಮಾಡುವ ಗುಣವನ್ನು ಇದು ಹೊಂದಿದೆ. ನಂತರ ಇದಕ್ಕೆ ನಾನು 1.5 ಬಟ್ಲಷ್ಟು ಆಶೀರ್ವಾದ್ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಒಂದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾವು 1ರಿಂದ 2 ಹಸಿಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ಇಲ್ಲಿ ಕರಿಬೇವು, ಕೊತ್ತಂಬರಿ, ಪುದೀನ ಸಣ್ಣಗೆ ಹೆಚ್ಚಿಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸ್ವಲ್ಪ ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಬಾರ್ದು. ಕುಂಬಳಕಾಯಿಯಲ್ಲಿಯೇ ನೀರಂಶ ಇರುತ್ತೆ, ಅದರಲ್ಲೇ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ರೀತಿಯ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ನೋಡಿ, 1 ಬಟ್ಲಷ್ಟು ಕುಂಬಳಕಾಯಿ ಏನು ಸೇರಿಸಿದ್ದೀನಲ್ವ, 1.5 ಬಟ್ಲು ಗೋಧಿ ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಮೆಜರ್ಮೆಂಟು ಸರಿ ಹೋಗುತ್ತೆ. ನಂತರ ನಾವು ಇದನ್ನು ಚಪಾತಿ ರೀತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಈ ರೀತಿ ನಿಧಾನಕ್ಕೆ ಲಟ್ಕೊಂಡ್ರೆ ನೀಟಾಗಿ ಚಪಾತಿ ಥರನೇ ಬಂದುಬಿಡುತ್ತೆ, ಒಂಚೂರು ಅಂಟೋದಿಲ್ಲ. ನಂತರ ಇದನ್ನು ನಾವು ಸುಟ್ಕೊಂಡ್ರೆ ಪರಾಟ ರೆಡಿಯಾಗಿಬಿಡುತ್ತೆ. ಮಕ್ಕಳ ಬ್ರೇಕ್ಫಾಸ್ಟ್ಗಂತೂ ಇದು ತುಂಬ ರುಚಿಯಾಗಿರುತ್ತೆ. ಅಂದೇ ಬೇಗನೂ ರೆಡಿ ಮಾಡಿ ಕೊಟ್ಬಿಡಬಹುದು. ನೋಡಿ, ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ತವ ಮೇಲೆ ನಂತರ ಇದನ್ನು 2 ಕಡೆ ಎಣ್ಣೆ ಸೇರಿಸಿ ಸುಟ್ಕೊಂಡ್ರೆ ಪರಾಟ ರೆಡಿಯಾಗಿಬಿಡುತ್ತೆ. ನಾವಿಲ್ಲಿ ಕಡಲೆಕಾಯಿ ಬೀಜದ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ. ಇದು ಗಾಣದ ಎಣ್ಣೆ ಆಗಿರುತ್ತೆ. ನೀವು ಸಹ ಮಕ್ಕಳು ಕೊಡುವಾಗ ರಿಫೈನ್ಡ್ ಆಯಿಲ್ಗಳನ್ನು ಬಳಸೋದು ಬಿಟ್ಟು ಈ ಥರ ಗಾಣದ ಎಣ್ಣೆಯನ್ನು ಬಳಸೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ಒಂದಾದ ನಂತರ ಒಂದು ಪರಾಟವನ್ನು ಇದೇ ರೀತಿ ಸುಟ್ಕೊಂಡ್ರೆ ರೆಡಿಯಾಗಿಬಿಡತ್ತೆ. ನೋಡಿ, ಎಷ್ಟು ಬೇಗ ಎಷ್ಟು ಚೆನ್ನಾಗಿದೆ ಪಂಪ್ಕಿನ್ ಪರಾಟ ರೆಡಿಯಾಗಿದೆ. ಇದನ್ನು ನಾವು ಚಟ್ನಿ ಅಥವಾ ಮೊಸರಿನ ಜೊತೆ ತಿನ್ನಬಹುದು. ತಿನ್ನೋಕ್ಕಂತೂ ತುಂಬ ಸಾಫ್ಟಾಗಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.